ಇನ್ಯಾರು ಆಕಾಶ್‌ದೀಪ್ ಒಂದ್ ಒಳ್ಳೆ ಆಪ್ಷನ್. ಅವಾಗ ಏನಂತಂದ್ರೆ ಇನ್ನೂ ಒಬ್ಬನ್ ಶಾರ್ದೂಲ್ ಠಾಕೂರ್ ಬಿಟ್ಟು ಆಕಾಶ್‌ದೀಪ್ ನಾಡ್ಸಿ ಆಕಾಶ್‌ದೀಪ್ ಒಂಚೂರು ಬ್ಯಾಟಿಂಗ್ ಕೊಡ್ತಾರೆ, ಇಲ್ಲ ಅಂತಲ್ಲ. ಯಾಕಂದ್ರೆ ಲಾಸ್ಟ್ ಆ ಆಸ್ಟ್ರೇಲಿಯಾದಲ್ಲಿ ಜ್ಞಾಪಕ ಇದೆ, ಒಂದ್ ಫಾಲೋ ಅನ್ ತಪ್ಸಕ್ಕೆ ನಿಂತ್ಕೊಂಡ್ ಆಡಿ ಆಮೇಲೆ ಫೋರ್ ಗಳೆಲ್ಲ ಹೊಡೆದಿದ್ದು ಮನುಷ್ಯ. ಸೊ ಆ ಬ್ಯಾಟಿಂಗ್ ಆಡೋ ಕೆಪಾಸಿಟಿ ಇದೆ. ಶಾರ್ದೂಲ್ ಠಾಕೂರ್ ಏನು 12 ರನ್ 15 ರನ್ 20 ರನ್ ಹೊಡಿತಾರೋ ಅದು ಆಕಾಶ್‌ದೀಪ್ ಹೊಡಿತಾರೆ. ಸೊ ಹಂಗಾಗಿ ಆಕಾಶ್‌ದೀಪ್ ಒಂದ್ ಒಳ್ಳೆ ಚಾನ್ಸ್ ಹೋಗ್ಬೋದು. ಅವಾಗ 4 ಜನ ಫುಲ್ ಟೈಮ್ ಬೌಲರ್ ಆಗ್ತಾರೆ. ಇದು ಆಕ್ಚುಲಿ ಒಳ್ಳೆ ಐಡಿಯಾ. ಆಕಾಶ್‌ದೀಪ್, ಪ್ರಸಿದ್ಧ್ ಕೃಷ್ಣ, ಸಿರಾಜ್ ಅಂಡ್ ಹರ್ಷದೀಪ್ 4 ಜನ ಫಾಸ್ಟ್ ಬೌಲರ್ ಆಡ್ಸ್ಕೊಂಡ್ಬಿಟ್ರೆ ನಿಮ್ಗೆ ಒಂದ್ ಒಳ್ಳೆ ಇದು ವಿಕೆಟ್ ಟೇಕಿಂಗ್ ಆಪ್ಷನ್ ಸಿಗುತ್ತೆ. ಯಾರ್ಯಾರು ಒಬ್ರು ಫೇಲ್ಯೂರ್ ಆದ್ರ ಪ್ರಸಿದ್ಧ್ ಸರಿಯಾಗಿ ಆಗ್ಲಿಲ್ವಾ, ಆಕಾಶ್‌ದೀಪ್ ಕೈಲಿ ಒಂದ್ ಸ್ವಲ್ಪ